ಇಲ್ಲಿ ತನಕ ನೀವು ಗಮನಿಸಿದ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಅಲೋಕೇಶನ್ ಇದೆ, ಏನೇನು ಸೆಸ್ ಹೆಚ್ಚಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಏನೇನು ಬೆಲೆ ಜಾಸ್ತಿ ಆಗ್ಬೋದು ಅನ್ನುವಂಥ ಸೂಚನೆ, ಜೊತೆಗೆ ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬಹಳ ಆಶಾದಾಯಕವಂತೂ ಕಂಡು ಬರ್ತಾ ಇಲ್ಲ. ಸಾಲ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಬಹಳ ಆತಂಕಕಾರಿ ಸಂಗತಿ. ಆದರೆ ಆ ಸಾಲವನ್ನು ಯಾವುದ್ರ ಮೇಲೆ ವಿನಿಯೋಗ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ನಾನು ಆಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಾನೇನಾದ್ರು 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ನಾನೆಲ್ಲ ಅದನ್ನ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಬಟ್ಟೆಗೆ ಇದಕ್ಕೆ ಬಳಸ್ಕೊಂಡ್ರೆ ಅದು ಆ ಸಾಲದ ಪ್ರೊಡಕ್ಟಿವಿಟಿ ಇರಲ್ಲ. ಅದೇ ನಾನು ಒಂದು ಸಾಲವನ್ನ 1 ಲಕ್ಷ ರೂಪಾಯಿ ಸಾಲ ಮಾಡಿ ಏನೋ ಒಂದು ಸೈಟ್ ತಗೊಂತೀನಿ ಮತ್ತೊಂದು, ಆಗ ಅದ್ರ ಪ್ರೊಡಕ್ಟಿವಿಟಿ ಹೆಚ್ಚಿರುತ್ತೆ. ಈಗ ರಾಜ್ಯ ಸರ್ಕಾರದನ್ನು ಕೂಡ ನಾವು ಅದನ್ನೇ ನೋಡಬೇಕಿದೆ. ಯಾಕಂದ್ರೆ ಮಾಡಿರುವಂತ ಸಾಲ ಈ ಬಾರಿ ಬಹಳ ಇದ್ರೂ ಕೂಡ ಬಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಬಂದಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 74,000 ಕೋಟಿಯಷ್ಟು ಮೀಸಲಿಟ್ಟಿದ್ದಾರೆ. ಅಂದ್ರೆ ಸಾಲದ 55-56% ಅಷ್ಟು ಮಾತ್ರ ನಾವಿಲ್ಲಿ ವಿನಿಯೋಗ ಮಾಡ್ತಾ ಇದೀವಿ ಕಳೆದ 3-4 ವರ್ಷದಿಂದ ನಾವು ನೋಡಿದಂತ ಸಂದರ್ಭದಲ್ಲಿ. ಇದನ್ನ ನಾವಿಲ್ಲಿ ಗಮನಿಸಬೇಕು. ಕೇಂದ್ರ ಸರ್ಕಾರ ಸಾಲ ಮಾಡಲ್ವಾ ಅಂತ, ಇಲ್ಲಿ ನಾವು ಕೇಂದ್ರ ಸರ್ಕಾರದ ಸಾಲದ ವಿಚಾರವಾಗಿ ಸಪೋರ್ಟಿವ್ ಮತ್ತೊಂದಲ್ಲ, ಆದ್ರೆ ಮಾಡುವಂತ ಸಾಲದಲ್ಲಿ ಸುಮಾರು 78% ಅಷ್ಟು ಅವರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ರಸ್ತೆ ಅಥವಾ ಇನ್ನಿತರ ಮೂಲ ಸೌಕರ್ಯ. ಅದು ಮುಂದೆ ದೇಶಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಇಲ್ಲಿ ಲೆಕ್ಕಾಚಾರ. ಇನ್ನು ಬಜೆಟ್ ಹೈಲೈಟ್ಸ್ ನೋಡ್ತಾ ಹೋಗೋಣ. ಇವತ್ತು ಮಂಡಿಸಿರುವಂತಹ ಬಜೆಟ್ನ ಗಾತ್ರ 4,56,000 ಕೋಟಿ. ಕಳೆದ ಬಾರಿ ಮಂಡಿಸಿದಂತ ಬಜೆಟ್ 4,09,000 ಕೋಟಿ. ಅದಕ್ಕಿಂತ ಈ ಬಾರಿ ತುಸು ಹೆಚ್ಚಾಗಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲೂ ಕೂಡ ಅದು ಸ್ವಲ್ಪ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಕಳೆದ ಬಾರಿ ಮಂಡಿಸಿದಂತ ಬಜೆಟ್ ರಿವೈಸ್ಡ್ ಮಾಡಿದಂತ ಸಂದರ್ಭದಲ್ಲಿ ಅದು 3,95,000 ಕೋಟಿಗೆ ನಿಂತಿದೆ. ಈ ಬಾರಿನೂ 4,056 ಕೋಟಿ ಅಥವಾ 4,56,000 ಕೋಟಿ ಬಜೆಟ್ ಆದ್ರೆ ಅನಂತರ ರಿವೈಸ್ಡ್ ಎಷ್ಟಾಗುತ್ತೆ ಅನ್ನುವಂತ ನೋಡ್ಬೇಕಿದೆ. ಅದು ಕೂಡ ಬಹುಶಃ 4,20,000 ಬಂದು ನಿಲ್ಬಹುದು ಅಂತ ಕಾಣಿಸುತ್ತೆ. ಬಟ್ ಕಳೆದ ಬಾರಿಯ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಅದೊಂದು ನಮ್ಮಲ್ಲೊಂದು ಪರಂಪರೆ, ಒಂದು ಸಂಸ್ಕೃತಿ ನಡ್ಕೊಂಡ್ ಬಂದಿದೆಯಲ್ಲ, ಒಂದು ವರ್ಷಕ್ಕಿಂತ ಮತ್ತೊಂದು ವರ್ಷದ ಬಜೆಟ್ ತುಸು ಹೆಚ್ಚಾಗೇ ಇರೋದು, ಆ ಸಂಪ್ರದಾಯದಲ್ಲಿ ಮುಂದುವರ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ 4,48,000 ಕೋಟಿ ಈ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಜೆಟ್. ಇದರಲ್ಲಿ ರೆವೆನ್ಯೂ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಅಂದ್ರೆ ಸರ್ಕಾರ ಈಗ ಸ್ಯಾಲರಿಗೆ ಸಂಬಂಧಪಟ್ಟಾಗೆ ಅಥವಾ ದಿನನಿತ್ಯದ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಸ್ಟೇಷನರಿಯಿಂದ ಹಿಡಿದು ಎಲ್ಲ ಬರುತ್ತೆ ಇದರಲ್ಲಿ. ಆ ರೆವೆನ್ಯೂ ಖರ್ಚು ಎಷ್ಟು? 3,38,000 ಕೋಟಿ. ಸೊ ಹೈಲೈಟ್ಸ್ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀವಿ. ಕರ್ನಾಟಕದ ಸಮಗ್ರ ಮಾದರಿಗೆ ಇಲ್ಲಿ 11G ಮಾದರಿ ಬಳಸಬೇಕು. ಪ್ರಸಕ್ತ ವರ್ಷದಲ್ಲಿ 56,000ಕ್ಕಿಂತ ಹೆಚ್ಚಿನ ಉದ್ಯೋಗ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋದು. ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನಭಾಗ್ಯದ 5 kg ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತಾರಂತೆ. ಆ ಇಂದಿರಾ ಕಿಟ್ ಅಲ್ಲಿ ಏನೇನಿರುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 800 ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಅವುಗಳನ್ನ ಉನ್ನತೀಕರಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಈ ಸ್ಟೂಡೆಂಟ್ ಎಲೆಕ್ಷನ್ ಅದನ್ನ ಪುನರಾರಂಭ ಮಾಡಬೇಕು, ನಿಂತಿತ್ತದಲ್ಲ ಈಗ ಪುನರಾರಂಭ ಮಾಡಬೇಕು ಅನ್ನೋದು. ಮಹಿಳೆಯರ ರಕ್ಷಣೆಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಅಕ್ಕಪಡೆ ಕೆಲವು ಕಡೆ ಇದೆ, ಅದನ್ನ ಮುಂದುವರಿಸಬೇಕು. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್, ಈಗಿರೋ ಇಂದಿರಾ ಕ್ಯಾಂಟೀನಲ್ಲೇ ನೆಟ್ಟಿಗೆ ಅನ್ನ ತಿನ್ನಕ್ಕಾಗ್ತಿಲ್ಲ, ಇನ್ನು ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನರು ಸರಿಯಾಗಿ ಮಾಡಬೇಕಿದೆ. ಇನ್ನು ರೋಹಿತ್ ವೆಮುಲಾ ಕಾಯ್ದೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಕುವೆಂಪು ವಿವಿಯಲ್ಲಿ UR ಅನಂತಮೂರ್ತಿ ಅವರ ಅಧ್ಯಯನ ಪೀಠ ಶುರು ಮಾಡಬೇಕು. ವಿಕ್ಟೋರಿಯಾ ಇನ್ಮುಂದೆ ಶಾಂತವೇರಿ ಗೋಪಾಲ್ಗೌಡ ಆಸ್ಪತ್ರೆ ಅಂತೇಳಿ ಸಮಾಜವಾದಿ ಹೋರಾಟಗಾರ ಶಾಂತವೇರಿ ಗೋಪಾಲ್ಗೌಡ ಹೆಸರು. ಬೆಂಗಳೂರು ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅಷ್ಟು ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ 40 ಕಿಲೋಮೀಟರ್ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅದು ಹಿಂದೆಯಿಂದ ನಡ್ಕೊಂಡ್ ಬಂದಿದ್ದಲ್ಲ, ಅದರ ಮುಂದುವರೆದ ಭಾಗ ಇವತ್ತು ಅಲೋಕೇಶನ್ ಎಲ್ಲ ಹೇಳಿದ್ದಾರೆ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಮೈಸೂರನ್ನ 2ನೇ IT ರಾಜಧಾನಿಯಾಗಿ ಮಂಗಳೂರನ್ನು ಮಾಡ್ಬಿಡ್ತಾರೆ ಅನ್ನುವಂಥ ರೀತಿಯಾಗಿತ್ತು, ಇಲ್ಲ ಮೈಸೂರು ಮೇಲೆ ಕಾನ್ಸಂಟ್ರೇಟ್ ಆಗ್ತಾ ಇದೆ. 38 ಲಕ್ಷ ರೈತರಿಗೆ ಸಾಲ ನೀಡೋದಕ್ಕೆ 30,000 ಕೋಟಿ ಮೀಸಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಪ್ರತಿ ವರ್ಷ ಇಂತಿಷ್ಟು ಹಣ ಅಂತ ಮೀಸಲಿಟ್ಟಿರ್ತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂ ಸ್ವಾಧೀನ ಪ್ರಕ್ರಿಯೆ ಶುರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದ್ದು. ಬೆಂಗಳೂರು ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೊಡಬೇಕು ಅಂತ ಹೇಳಿ, ಹಾಗೆ ಮಧುಮೇಹದಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಉಚಿತವಾಗಿ ಇನ್ಸುಲಿನ್ ಕೊಡಬೇಕು ಅಂತಂದ್ರೆ ಮಕ್ಕಳಿಗೆ. ಸೊ ಇದು ಬಜೆಟ್ನ ಹೈಲೈಟ್ಸ್ಗಳು. ಹಾಗೆ 11G ಮಾದರಿಯ ಆರ್ಥಿಕತೆಯನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ಮುಂದಿನ ವರ್ಷಗಳಲ್ಲಿ ಅಥವಾ ಈ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಮುಂಬರುವ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸೊ ಯಾವ ಇದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅಂದ್ರೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಾಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ. ಸೊ 11G ಮಾದರಿಯನ್ನ ಇಲ್ಲಿ ಇಟ್ಕೊಂಡಿದ್ದಾರೆ.